ಕಾಲ್ಸುಳಿತಾಗಿ 40 ಜನಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ. ಇಲ್ಲಿ ಏನು ಹೇಳುತ್ತೆ? ಬೆಂಗಳೂರಲ್ಲಿ ನಡೆಯುತ್ತೆ ಇದೇ ರೀತಿ. ಬೆಂಗಳೂರಿನ IPLನಲ್ಲಿ RCB ಗೆಲುವು ಸಾಧಿಸಿದ ನಂತರ ಕ್ರಿಕೆಟ್ RCB ತಂಡ ಅವರನ್ನು ಭೇಟಿಯಾಗಬೇಕು, ನೋಡ್ಬೇಕಂತೇಳಿ ಲಕ್ಷಾಂತರ ಜನ ಸೇರಿದ್ರು. ಅಂದು ಸರ್ಕಾರದ ವೈಫಲ್ಯ. ಯಾಕಂದರೆ ಯಾವುದೇ ಭದ್ರತೆ ಇಲ್ಲದೆ RCB ಆಟಗಾರರು ಕರೆಸಿ 11 ಜನ ಸಾವಾಯಿತು. 11 ಜನ ಸಾವಾದರೆ ಸರ್ಕಾರ ನೈತಿಕ ಹೊಣೆ ಹೊರಬೇಕಾಯಿತು. ಓರುವುದರ ಬದಲಾಗಿ ತಾನು ಮಾಡಿದ ತಪ್ಪನ್ನು ಬೇರೆ ಮೇಲೆ ಹಾಕಿದ್ರು. ನಿನ್ನೆ ದಿವಸ ತಮಿಳುನಾಡಿನ ಕರೂರಿನಲ್ಲಿ ಬಹುಶಃ ಅಮಾಯಕರು ಮುಗ್ಧರು ಆ ಚಿತ್ರನಟನ್ನು ನೋಡಬೇಕಂತೇಳಿ ಯಾವುದೇ ಭದ್ರತೆ ಇಲ್ಲದೆ ಇದನ್ನು ಇಂಟೆಲಿಜೆನ್ಸ್ ಇರುತ್ತೆ, ಸರ್ಕಾರ ಮುಂಜಾಗ್ರತವಾಗಿ ಕ್ರಮ ತೆಗೆದುಕೊಳ್ಬೇಕಾಯಿತು. ಆದರೆ ಬಲಿಪಶುವಾದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಿರಿ. ಇದು ಸಮಗ್ರ ತನಿಖೆ ಆಗಬೇಕು ಮತ್ತು ಇದನ್ನು ಸರ್ಕಾರ ನೊಂದವರ ಕುಟುಂಬಕ್ಕೆ ಹೆಚ್ಚು ಪರಿಹಾರ ಕೊಡಬೇಕಂತೇಳಿ ನಾವು ಒತ್ತಾಯ ಒಂದು ಯಾವುದೇ ಸಾರ್ವಜನಿಕ ಸಭೆಗಳು ದೊಡ್ಡ ದೊಡ್ಡ ಕಾರ್ಯಕ್ರಮ ನಡಿಬೇಕಂದ್ರೆ ಅನುಮತಿ ಭಾಳ ಮುಖ್ಯ. ಅನುಮತಿ ಕೊಡೋದಕ್ಕಿಂತ ಪೂರ್ವವಾಗಿ ಎಷ್ಟು ಜನ ಸೇರ್ತಾರೆ, ಅಲ್ಲಿ ಭದ್ರತಾ ಇವರಿಗೆಲ್ಲ ಗೊತ್ತಿರುತ್ತೆ. ಅದರ ಭದ್ರತಾ ವೈಫಲ್ಯನೂ ಇರುತ್ತೆ. ಮತ್ತು ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮ, ರಾಜಕೀಯ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಇರ್ಬೋದು, ಎಷ್ಟು ಜನ ಸೇರ್ಬೋದು ಅಂತ ಅಂದಾಜು ಇರುತ್ತೆ. ಆದರೆ ಇದು ಯಾವುದೂ ಸರ್ಕಾರಗಳು ಮಾಹಿತಿಯನ್ನು ಪಡೆಯದೆ ಬಹುಶಃ ಮುಗ್ಧರ ಜೀವ ಜೊತೆ ಚೆಲ್ಲಾಟ ಆಡ್ತಾರೆ. ಸರ್ಕಾರಗಳು ತಮ್ಮ ನೈತಿಕ ಹೊಣೆಯನ್ನು ಸಹ ಹೊರಬೇಕಾಗುತ್ತೆ. ಧನ್ಯವಾದ.